ಬದಲಾವಣೆ ಏನಾದ್ರೂ ಅವಶ್ಯಕತೆ ಇದೆಯಾ ರಾಜ್ಯಕ್ಕೆ? ನಾಯಕತ್ವ ಬದಲಾವಣೆಯಿಂದ ಜನಕ್ಕೆ ಒಳ್ಳೇದಾಗೋದಿಲ್ಲ. ನಮ್ಗೆ ಜನಕ್ಕೆ ಒಳ್ಳೇದಾಗಬೇಕು. ಈ ತರ ಆಗ್ಬೇಕು ಬಿಟ್ರೆ ಯಾವ್ದಮ್ಮ ಇದರಿಂದ ಏನ್ ಪ್ರಯೋಜನ? ಪ್ರಜೆಯಾಗಿ ಯಾವ ರೀತಿ ಬದಲಾವಣೆಗಳನ್ನ ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದು ಜನತೆಗೆ ಮಾಡಿ ನೋಡಿ. ಅವ್ರ ತಂದೆ ಮಕ್ಳು ಇಬ್ರು ಗೆದ್ರು, ಸಚಿವ ಸ್ಥಾನ ಕೊಡ್ಲಿಲ್ಲ ಅವ್ರು. ಅಂತಾರನೇ ನೀವು ಮೂಲೆ ಗುಂಪು ಮಾಡ್ಬಿಟ್ಟು ಅಲ್ಲಿ ನಾಯಕತ್ವ ಬದಲಾವಣೆ ಈ ಬದಲಾವಣೆ ಅಂದ್ರೆ ಯಾರ್ಯಾರು ಕಳ್ಳ ಕದಿ ಎಳ್ಕ ಬಂದ್ ಮಾಡ್ತೀರಾ? ಅವ್ರು ಹಣಕ್ಕಾಗಿ ಮಾಡ್ತಾ ಇಲ್ಲ ರಾಜಕಾರಣ, ಒಳ್ಳೆ ಜನಕ್ಕಾಗಿ ಮಾಡ್ತಾ ಇರೋದು. ನೀವು ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ಜನತೆಗೆ ಮುಟ್ಟೋ ರೀತಿ ಕೆಲಸ ಮಾಡಿದ್ರೆ ಪ್ರತಿಯೊಬ್ರು ಮೆಚ್ಚುತ್ತಾರೆ ನಿಮ್ಮನ್ನು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸರ್ವರಿಗೂ ಸಮಬಾಳು ಅನ್ನೋದು ಸಿದ್ಧಾಂತದಲ್ಲಿ ನೀವು ಕೆಲಸ ಮಾಡಿ. ಅದು ಬಿಟ್ಟು ಜಾತಿಗಳ ಮಧ್ಯೆ ಇವು ಬಿಡಿ. ಮೊದಲು ಮಾನವನಾಗಿ, ಆಮೇಲೆ ಜಾತಿ ಧರ್ಮ, ಆಮೇಲೆ ನೋಡೋಣ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೆ ಯಾವ ರೀತಿ ಬದಲಾವಣೆ ಆಗಬಹುದು? ಮಾಡಿದ್ರೆ ಗೊತ್ತಾಗೋದು. ರೈತರಿಗೆ ಒಳ್ಳೇದಾದ್ರೆ ಇದು ರೈತ ದೇಶದ ಬೆನ್ನೆಲುಬಲ್ವಾ? ಅವ್ನಿಗೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾಗೋದಾಗಲ್ವಾ? ಬ್ರ್ಯಾಂಡ್ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರು ಅಭಿವೃದ್ಧಿ ಯಾವ ರೀತಿ ಆಗ್ಬೇಕು? ಇನ್ನು ಹೇಳ್ತಾ ಹೋದ್ರೆ ಬೇಕಾದ ಸಮಸ್ಯೆ ಇದೆ. ಅಭಿವೃದ್ಧಿ ಹೆಸರು ಮರ ಗಿಡಗಳು ಕಳ್ಕೊಂಡ್ರೆ ಮಕ್ಕಳಿಗೆ ಆಕ್ಸಿಜನ್ ಬೆನ್ನಲ್ಲಿ ಕಟ್ಟಿ ಕಳಿಸ್ಬೇಕಾಗುತ್ತೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು KR ಕುಮಾರಸ್ವಾಮಿ ಅಂತ. ಮೂಲತಃ ಆನೇಕಲ್ ತಾಲೂಕು ಇಂಡ್ಲವಾಡಿ ಗ್ರಾಮದವನು. ಸರ್, ಇವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಹತ್ತತ್ರ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈಗ ಸಿಎಂ ಬದಲಾವಣೆ ಏನಾದರೂ ಅವಶ್ಯಕತೆ ಇದೆಯಾ ರಾಜ್ಯಕ್ಕೆ? ನಮ್ಮ ಈಗ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದು ಹೈಕಮಾಂಡ್ ಡಿಸಿಷನ್ ಮಾಡುತ್ತೆ. CM ಬದಲಾವಣೆ ಮಾಡಬೇಕು ಇಲ್ಲ CM ಇರಬೇಕು ಏನನ್ನೋದು. ಆ ಗೊಂದಲದಲ್ಲಿ ಇಲ್ಲಿ ರಾಜ್ಯದ ಕೆಲಸ ಶಕ್ತಿ ಹಾಳಾಗೋದು ಬೇಡ. ಅದು ಯಾವ ಟೈಮಲ್ಲಿ ಏನಾಗಬೇಕೋ ಅದು ಹೈಕಮಾಂಡು ಅವ್ರು ಯಾರು ಇದ್ದಾರಲ್ಲ ಡೆಲ್ಲಿ ವರಿಷ್ಠರು ನೋಡ್ಕೋತಾರೆ. ಇಲ್ಲಿನ ಕೆಲಸಗಳನ್ನ ಸುಬುದ್ಧವಾಗಿ ಮಾಡಿ ರೈತರಿಗೆ, ನೀರಾವರಿ ಯೋಜನೆಗಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಕಾರ್ಮಿಕರ ಬಗ್ಗೆ, ದಿನಗೂಲಿ ನೌಕರರ ಬಗ್ಗೆ, ಆರೋಗ್ಯದ ಬಗ್ಗೆ, ಆಮೇಲೆ ಇಲ್ಲಿ ದಿನನಿತ್ಯ ಈ ಸ್ವಚ್ಛತೆ ಕಾರ್ಯ ಮಾಡೋರ ಬಗ್ಗೆ ಹಲವಾರು ವಿಚಾರಗಳಿದೆ. ಸಾವಿರಾರು ವರ್ತಕರ ಬಗ್ಗೆ, ಮಳೆಯಲ್ಲಿ ಪರಿಹಾರಗಳ ಬಗ್ಗೆ, ಈ ಥರ ಸಾಕಷ್ಟು ಕೆಲಸ ಇದೆ. ಇದ್ರ ಬಗ್ಗೆ ಗಮನ ಕೊಡಿ. ಎಲ್ಲೋ ಒಂದು ಜಾಗದಲ್ಲಿ ಇದ್ರ ಬಗ್ಗೆ ಗಮನ ಕೊಡ್ತೀರ ನೀವು. CM ಬದಲಾವಣೆ ಇದು ಯಾವುದೋ RSS ಕತೆ ಇಂಥ ಕತೆಗಳು ಹೇಳ್ಕೊಂಡು ಜನಗಳಿಗೆ ಮಂಕುಬೂಜಿ ಇರ್ತಿದೆ. ಜನಕ್ಕೆ ಇದು ರಾಂಗ್ ಮೆಸೇಜ್ ಹೋಗುತ್ತೆ. ಮಾಡೋ ಕೆಲಸ ಬೇಕಾದಷ್ಟಿದೆ, ಇವು ಮಾಡಿ. ಅದನ್ನು ಬಿಟ್ಟು ಯಾವ್ಯಾವುದೋ ಮುಚ್ಚೋದಕ್ಕೆ ಏನೇನೋ ಕೆಲಸಗಳು ಮಾಡೋದು ರಾಜಕೀಯವಾಗಿ ಇದು ರಾಂಗ್ ಮೆಸೇಜ್ ಅಂತ ನನ್ನ ವೈಯಕ್ತಿಕ ಭಾವನೆ. ನಾನು ಯಾವುದೇ ಪಕ್ಷದನಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಮಾಡಬೇಕಾ CM ಬದಲಾವಣೆ ಮಾಡ್ತಾರೋ ಇಲ್ಲ ಅವರೇ ಮುಂದುವರಿತಾರೋ ಇಲ್ಲ DK ಶಿವಕುಮಾರ್ ಆಯ್ತಾರೋ, ಪರಮೇಶ್ವರ ಆಯ್ತಾರೋ, ಖರ್ಗೆ ಅವರು ಆಯ್ತಾರೋ, ಇಲ್ಲ KH ಮುನಿಯಪ್ಪ ಆಯ್ತಾರೋ, ಇಲ್ಲ ಸತೀಶ್ ಜಾರಕಿಹೊಳಿ ಆಯ್ತಾರೋ ನನಗೆ ಗೊತ್ತಿಲ್ಲ. ಯಾರೋ ನಿಮ್ಗಾಗಿ ಈಗ ನಿಮಗೆ ಶಾಸಕರ ಬೆಂಬಲ ಇದೆ ರಾಜ್ಯದಲ್ಲಿ. ಕಾಂಗ್ರೆಸ್ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಯಾವುದೋ ಒಂದು ಆಗಲಿ, ಜನತೆಗೆ ಒಳ್ಳೇದಾಗಬೇಕಲ್ಲ. ನಾಯಕತ್ವ ಬದಲಾವಣೆಯಿಂದ ಜನಕ್ಕೆ ಒಳ್ಳೇದಾಗೋದಿಲ್ಲ. ಇಲ್ಲಿ ನಮಗೆ ಜನಕ್ಕೆ ಒಳ್ಳೇದಾಗಬೇಕು. ಪ್ರಾಮಾಣಿಕವಾಗಿ ಅಧಿಕಾರ ನಡೆಸಬೇಕು, ಎಲ್ಲರಿಗೂ ಸೇವೆ ಸಿಗಬೇಕು, ಪ್ರತಿಯೊಬ್ಬರಿಗೂ ಒಳ್ಳೆಯ ಭಾವನೆಯಿಂದ ರಾಜಕೀಯದಲ್ಲಿ ಮುನ್ನಡೆಯೋಕ್ಕೆ ಅವಕಾಶಗಳು ಸಿಗಬೇಕು. ಈ ಥರ ಆಗಬೇಕು ಬಿಟ್ಟರೆ ಯಾವುದಮ್ಮ ಇದರಿಂದ ಏನು ಪ್ರಯೋಜನ? ಸರ್, ನೀವು ಒಬ್ಬರು ಪ್ರಜೆಯಾಗಿ ಯಾವ ರೀತಿ ಬದಲಾವಣೆಗಳನ್ನು ಬಯಸ್ತಾರೆ? ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇರ್ಬೋದು, ಒಂದು ರೇಟ್ ಇವತ್ತು ಕಡಿಮೆ ಇದ್ದರೆ ನಾಳೆ ಜಾಸ್ತಿ ಇರುತ್ತೆ, ಮತ್ತು ತಿರ್ಗಾ ದಿನ ಮತ್ತೆ ಜಾಸ್ತಿ ಆಗುತ್ತೆ. ಅವ್ರು ಇವ್ರಿಗೆ ಬೈಯೋದು, ಇವ್ರು ಅವ್ರಿಗೆ ಬೈಯೋದು, ಇದೇ ಆಗ್ತಾ ಇದೆ. ಅಂದರೆ ಜನರ ಒಂದಷ್ಟು ಕುಂದು ಕೊರತೆಗಳನ್ನು ಯಾರು ನೋಡ್ಕೊಳ್ತಾರೆ? ಇವರೇ ಈ ರೀತಿ ಕಚಾಡ್ಕೊಂಡು, ಜಗಳ ಆಡ್ಕೊಂಡು, ಗಲಾಟೆ ಮಾಡ್ಕೊಂಡಿದ್ರೆ ನಮಗೆ ಗಲಾಟೆ ಏನೂ ಕಾಣ್ತಾ ಇಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಬಿಟ್ಟು ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಜನತೆಗೆ ಮಾಡಿ. ಸಾರ್ವಜನಿಕವಾಗಿ ನಿಮ್ಮ ಸೇವೆಯನ್ನು ಅಲ್ಪಿಸಿ. ನೋಡಿ, ಇಲ್ಲಿ ನಮ್ಮ ಕ್ಷೇತ್ರ ಇದೆ. ಇಲ್ಲಿ ಗೋವಿಂದರಾಜನಗರ ಕ್ಷೇತ್ರ, ವಿಜಯನಗರ ಕ್ಷೇತ್ರದಲ್ಲಿ ನೋಡಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ MLA ಪ್ರಿಯಕೃಷ್ಣ ಅವರು, ಕೃಷ್ಣಪ್ಪ ಅವರು. ಈ ಥರ ನೀವು ಮಾಡಿ. ಯಾವುದೇ ಪಕ್ಷ ಇರಲಿ, ನಮಗೆ ಪಕ್ಷ ಬೇಡ, ಕೆಲಸ ಮಾಡಬೇಕು. ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಜನರ ಆಯ್ಕೆನ ನೀವು, ಜನರ ಯಾವುದೋ ಒಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ರೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಜನತೆಗೆ ನೀವೇನು ಕೊಟ್ರಿ ಅನ್ನೋದು ಬೇಕಲ್ವಾ? ಜನತೆಗೆ ಏನಾದರೂ ನಿಮ್ಮ ಸೇವೆ ಸೇರಬೇಕಲ್ವಾ? ಇವಾಗ ಕೃಷ್ಣಪ್ಪರು, ಪ್ರಿಯಕೃಷ್ಣವ್ರು ನೋಡಿದ್ರೆ ಪ್ರತಿಯೊಬ್ಬರು ಓಡಾಯ್ತಾರೆ ಬೆಳಗ್ಗೆ ಎದ್ದವ್ರ ಮನೆಗೆ. ಏನೋ ಒಂದು ಒಳ್ಳೆಯದಕ್ಕೆ ಕೆಟ್ಟಿದ್ದಕ್ಕೋ ಸಣ್ಣ ಯಾವುದೇ ವೈಯಕ್ತಿಕವಾಗಿರ್ಬೋದು, ತನ್ನ ಸಮಸ್ಯೆಗಳ ಬಗ್ಗೆ ಇರ್ಬೋದು ಹೇಳಿದಾಗ ಸ್ಪಂದಿಸ್ತಾರೆ. ಇಂಥ ಕೆಲಸಗಳು ಮಾಡಿದ್ರೆ ಇನ್ನೊಂದು ಸರಿ ಆಯ್ಕೆ ಆಯ್ತೀರ, ಮತ್ತೆ ಆಯ್ಕೆ ಆಗೋಕ್ಕೆ ಅವಕಾಶ ಇರುತ್ತೆ. ನಾಯಕತ್ವ ಬದಲಾವಣೆ ಅದು ಮಿನಿಸ್ಟ್ರಿಗಳು ನೋಡಿ. ಅವ್ರ ತಂದೆ ಮಕ್ಳು ಇಬ್ಬರು ಗೆದ್ದರು, ಸಚಿವ ಸ್ಥಾನ ಕೊಡಲಿಲ್ಲ ಅವ್ರಿಗೆ. ತಪ್ಪು ಮಾಡಿದ್ರಲ್ಲ. ಎಲ್ಲ ಒಂದು ಜಾಗದಲ್ಲಿ ಅವರು ಮುಂಚೆ ಸಚಿವರಾಗಿದ್ದರು. ಒಬ್ಬರು 4 ಸರಿ, ಒಬ್ಬರು 3 ಸರಿ ಗೆದ್ದಿದ್ದಾರೆ. ಇಬ್ಬರು ಗೆದ್ದಿರೋ ಇಂಥ ಬೆಂಗಳೂರು ಸಿಟಿನಲ್ಲಿ ಗೆಲ್ಲೋದಂದರೆ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಸುಲಭ ಅಲ್ಲ.
ದೊಡ್ಡ ಮಟ್ಟದ ಹೋರಾಟ ಮಾಡಿ ಗೆದ್ದಿರೋದು ಅವರು. ಅಂಥವ್ರನ್ನೇ ನೀವು ಮೂಲೆ ಗುಂಪು ಮಾಡಿಬಿಟ್ಟು ಅಲ್ಲಿ ನಾಯಕತ್ವ ಬದಲಾವಣೆ ಬದಲಾವಣೆ ಅಂದರೆ ಇವ್ರಿಗೆ ಸಚಿವರ ಸ್ಥಾನ ಕೊಡಿ, ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ. ನಿಮ್ಮ ಪಕ್ಷಕ್ಕೆ ಗೌರವ ಬೆಳೀತೈತೆ, ನಿಮ್ಮ ಪಕ್ಷಕ್ಕೆ ಒಂದು ವರ್ಚಸ್ಸು ಬೆಳೀತೈತೆ. ಇಂಥವರು ಇಂದ ಗುರುಸ್ತೀರ ನೀವು. ಇಂಥ ಕೃಷ್ಣಪ್ಪ ಅಂಥವ್ರನ್ನ ಸಚಿವರು ಮಾಡ್ತೀರಾ, ಯಾರ್ಯಾರನ್ನೋ ಕಳ್ಳ ಕದಿಬ್ರು ಎಳ್ಕೊಬಂದು ಮಾಡ್ತೀರಾ, ಅದು ಇದು ಮಾಡ್ತೀರಾ. ಅವ್ರಿಗೆಲ್ಲ ಇದೆ, ಅವರು ಹಣಕ್ಕಾಗಿ ಮಾಡ್ತಾಯಿಲ್ಲ ರಾಜಕಾರಣ, ಒಳ್ಳೆ ಜನಕ್ಕಾಗಿ ಮಾಡ್ತಾ ಇರೋದು. ಹಣ ಅವ್ರಿಗೆ ದೇವ್ರು ಕೊಟ್ಟಿದ್ದಾನೆ. ಅವರೇ ಸಾಕಷ್ಟು ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಸಾವಿರಾರು ಜನ ನಮ್ಮಂಥವ್ರಿಗೆ ಸಹಾಯ ಮಾಡಿದ್ದಾರೆ. ಇಲ್ಲ ಅಂತಲ್ಲ, ಅಂಥವ್ರನ್ನ ಗುರುತಿಸಿ ಸಚಿವನ ಕೊಟ್ಟರೆ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ, ಪಕ್ಷಕ್ಕೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯ ಹೆಸರು ಬರುತ್ತೆ. ನೀವು ಆ ಕೆಲಸ ಮಾಡೋದು ಬಿಟ್ಟು ನೀವು ಅಧಿಕಾರಕ್ಕೆ ಕಿತ್ತಾಡ್ಕೊಂಡು ಅವ್ರು ನೋಡಿ ಯಾರು ಗುಂಪಲ್ಲಿ ಕೇಳಿದ್ದೀರಾ? ನಮ್ಮ ಕೃಷ್ಣಪ್ಪರು ಅವ್ರ ಗುಂಪು ಇವ್ರ ಗುಂಪು ಇಲ್ಲ, ಅವ್ರ ಒಂದೇ ಗುಂಪು ಕಾಂಗ್ರೆಸ್ ಗುಂಪು. ಅವ್ರದ್ದೇನೇ ಇದ್ದರೂ ಜನರ ಪರ. ಇಂಥ ಕೆಲಸಗಳು ಮಾಡಿ ಸ್ವಾಮಿ. ನಿಮ್ಗೆ ಯಾಕ್ರಿ ಅವ್ರ ಗುಂಪು ಇವ್ರ ಗುಂಪು ಅವ್ರ ಮೇಲೆ ಇವ್ರ ಮೇಲೆ ಅವರು ಎತ್ಕಟ್ಕೊಂಡು ಯಾವ ಜನತೆಗೆ ಯಾವ ಕೆಲಸ ಮಾಡಿಲ್ಲ ಅಂದರೆ ಏನು ಪ್ರಯೋಜನ? ನೀವು ಗೆದ್ದು ಏನು ಸಾಧನೆ ಮಾಡ್ದಂಗೆ ಆಯಿತು? ನೀವು ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ಜನತೆಗೆ ಮುಟ್ಟೋ ರೀತಿ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬರು ಮೆಚ್ಚುತ್ತಾರೆ ನಿಮ್ಮನ್ನು. ಇಲ್ಲ ಅಂದರೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದರ ಮಂದ್ಗಂಡು ಇವತ್ತಿಂದ ನೀವು ಯಾವುದು RSS ಬೇಡ, ಯಾವ SSಗಳು ಬೇಡ, ನಮಗೆ ಜನರ ಪರ ಸಾಮಾಜಿಕ ನ್ಯಾಯ ಏನಿದೆಯೋ ಅದನ್ನು ಕೊಟ್ಟು ಎಲ್ಲರಿಗೂ ಸರ್ವರಿಗೂ ಸಮಬಾಳು ಅನ್ನೋದು ಸಿದ್ಧಾಂತದಲ್ಲಿ ನೀವು ಕೆಲಸ ಮಾಡಿ ಜನತೆ ನಿಮಗೆ ಕೈ ಹಿಡಿತಾರೆ. ಅದು ಬಿಟ್ಟು ಜಾತಿಗಳ ಮಧ್ಯೆ ಅವರ ಮಧ್ಯೆ ವಿಷಬೀಜ, ಧರ್ಮಗಳ ಮಧ್ಯೆ ವಿಷಬೀಜ ಇವು ಬಿಡಿ. ಎಲ್ಲ ಧರ್ಮದವರು ಎಲ್ಲ ಜನ ಮಾನವರು. ಮೊದಲು ಮಾನವನಾಗಿ, ಆಮೇಲೆ ಜಾತಿ ಧರ್ಮ ಆಮೇಲೆ ನೋಡೋಣ. ಫಸ್ಟು ನೀವು ಮಾನವನಾಗಿ ಕೆಲಸ ಮಾಡಿ, ಮನುಷ್ಯತ್ವದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಿ. ಅದು ಬಿಟ್ಟು ಯಾವ್ಯಾವುದೇ ಕೆಲಸ ಮಾಡಿ ಏನೇನೋ ಗಬ್ಬೆ ಬಿಡಿಸೋ ಕೆಲಸ ಮಾಡಬೇಡಿ ಅಂತ ಅವರಲ್ಲಿ ನಾನು ಕೈ ಮುಗ್ದು ಕೇಳ್ಕೊತೀನಿ. ಸರ್, ಇವಾಗ ಕೊನೆ ಪ್ರಶ್ನೆ. ಇವಾಗ ಮುಂದಿನ ದಿನಗಳಲ್ಲಿ ಏನಾದರೂ DK ಶಿವಕುಮಾರ್ ಅವರು CM ಆದರೆ ಯಾವ ರೀತಿ ಬದಲಾವಣೆ ಆಗಬಹುದು? ಗೊತ್ತಿಲ್ಲಮ್ಮ, ಮಾಡದೆ ತಾನೇ ಗೊತ್ತಾಗೋದು. ಅನ್ಸಿಗೆ ಹೇಳಕ್ಕೆ ನಾನು ಶಾಸ್ತ್ರ ಹೇಳಕ್ಕೆ ಬರುತ್ತೆ ನನಗೆ. ಯಾವ ನೋಡಮ್ಮ, ನಾವು ಹೇಳಿದ್ವಲ್ಲ ಮೂಲಭೂತ ಹಕ್ಕು, ಈ ರಸ್ತೆ ಅಭಿವೃದ್ಧಿ, ರೈತರಿಗೆ ಅಭಿವೃದ್ಧಿ, ನೀರಾವರಿ ಯೋಜನೆ, ಮೇಕೆದಾಟು ಯೋಜನೆ ಇವು ಮಾಡ್ತೀವಿ ಅಂತೇಳಿ ಇವೆಲ್ಲ ಮಾಡಲಿ, ನಮ್ಗೆ ಸಂತೋಷ. ರೈತನಿಗೆ ಒಳ್ಳೇದಾದರೆ ಇದು ರೈತ ದೇಶದ ಬೆನ್ನೆ ಅಲ್ವಲ್ವಾ? ಅವ್ನಿಗೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾಗೋದಂಗಲ್ವಾ? ನಾವು ಅನ್ನ ತಿಂತೀವ, ಎಲ್ಲ ಒಂದು ಅಂತರ್ಜಲ ಬೆಳೀತೈತಾ, ಮತ್ತು ಪ್ರಾಣಿ ಪಕ್ಷಿಗಳು ಎಲ್ಲರೂ ಚೆನ್ನಾಗಾಗುತ್ತಲ್ಲ. ಅದು ಬಿಟ್ಟು ಏನು ಮಾಡ್ತೀರಾ ನೀವು? ಈಗ ಬ್ರ್ಯಾಂಡ್ ಬೆಂಗಳೂರಿಗೆ ಬಂದರೆ ಬೆಂಗಳೂರು ಅಭಿವೃದ್ಧಿ ಯಾವ ರೀತಿ ಆಗಬೇಕಿನ್ನು? ಬೆಂಗಳೂರು ಬೇಜಾನ್ ಅಭಿವೃದ್ಧಿ ಆಗಬೇಕಮ್ಮ, ಸಾಕಷ್ಟು ಆಗಬೇಕು. ಟ್ರಾಫಿಕ್ ಕಂಟ್ರೋಲ್ ಆಗಬೇಕು, ಒಳಚರಂಡಿಗಳಾಗಬೇಕು, ಇನ್ನು ರಸ್ತೆ ಅಭಿವೃದ್ಧಿಗಳಾಗಬೇಕು, ಫ್ಲೈಓವರ್ಗಳಾಗಬೇಕು, ಕೆಲಸ ಕಾರ್ಯಗಳು ಸುಭಿತವಾಗಿ ನಡಿಬೇಕು, ಜನತೆ ಸೀದಾ ಹೋಗಿ ಆಫೀಸ್ಗೆ ಮುಟ್ಟೋಂಥ ಕೆಲಸಗಳು ನಡಿಬೇಕು. ಅವೆಲ್ಲ ಆಗಬೇಕು. ಅವೆಲ್ಲ ಹೇಳ್ತಾ ಹೋದರೆ ಬೇಕಾದ ಸಮಸ್ಯೆ ಇದೆ. ಸಮಸ್ಯೆ ಎಲ್ಲ ಏನು ಇಲ್ಲ ಅಂತ ನಾವು ಹೇಳೋಕ್ಕೆ ಹೋಗಲ್ಲ. ಸಮಸ್ಯೆ ಇದ್ರೂ ಪರಿಹಾರ ಮಾಡ್ಕೊಂತ ಮುಂದಕ್ಕೆ. ಅದು ಬಿಟ್ಟು ಬ್ರ್ಯಾಂಡ್ ಬೇಕು. ಏನು GBA ಮಾಡಿದಾರಲ್ಲ, ಗ್ರೇಟ್ ಆಫ್ ಬೆಂಗಳೂರು ಅಥಾರಿಟಿ ಅಲ್ವಾ ಅದು? GBA ಇದ್ದರೆ ಮಾಡಿ ಸಂತೋಷ, ಅಭಿವೃದ್ಧಿ ಆಗಲಿ. ಬೆಂಗಳೂರಿನಾಗೆ ಫಸ್ಟು ಕುಡಿಯೋ ನೀರಿನ ಸಮಸ್ಯೆನ ಸಂಪೂರ್ಣವಾಗಿ ಪರಿಹಾರ ಮಾಡಬೇಕು. ರಸ್ತೆ ಅಭಿವೃದ್ಧಿ ಆಗಬೇಕು, ವಿದ್ಯುತ್ತಿಗೆ ಕೊರತೆ ಇರಬಾರ್ದು, ಒಳಚರಂಡಿ ಅಭಿವೃದ್ಧಿ ಆಗಬೇಕು. ಈ ಕಲುಷಿತ ನೀರು ಕುಡಿಯೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ. ಅದಾಗಬೇಕಂದ್ರೆ ಏನು ಮಾಡಬೇಕು? ಮೇಕೆದಾಟು ಯೋಜನೆ ಜಾರಿ ಆಗಬೇಕು. ಮೇಕೆದಾಟು ಯೋಜನೆ ಜಾರಿ ಆದರೆ ಅಲ್ಲಿ ಶೇಖರಣೆ ಆಗಿತ್ತೆ, ಅಂತರ್ಜಲ ಬೆಳೀತೈತೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಈ ಥರ ಇರಲ್ಲ. ನೀವು ತಿಳ್ಕೊಂಡಿದ್ದೀರಾ? 20,000 50,000 ಬಾಡಿಗೆ ಕೊಡಲ್ಲ. ನೀರೇ ಇಲ್ಲ, ಅಂತರ್ಜಲ ಇಲ್ಲ ಬೆಂಗಳೂರಲ್ಲಿ. ಪರಿಸರ ಹಾಳಾಗೋಗಿದೆ. ಅಂತರ್ಜಲ ಹೋಯ್ತು ಅಂದರೆ ಮನೆಗೆ 30 ರೂಪಾಯಿ ಕೊಟ್ಟರೆ ಯಾರು ಬಾಡಿಗೆಗೆ ಬರೋಲ್ಲ. ಈಗ ಏನು ನೀವು ಮುಂದಿನ ಪೀಳಿಗೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಬೆಂಗಳೂರು ಕಟ್ಟಬೇಕು. ಮುಂದಿನ ಪೀಳಿಗೆಯನ್ನು ಬಿಟ್ಟು ನೀವು ಬೆಂಗಳೂರು ಕಟ್ಟೋಕ್ಕೆ ಆಗೋದಿಲ್ಲ. ಮುಂದಿನ ಪೀಳಿಗೆಗೆ ನೀವು ಮೂಲಭೂತ ಸೌಕರ್ಯ ಸಿಗಬೇಕಂದ್ರೆ ಫಸ್ಟು ನೀರಾವರಿ ಯೋಜನೆಗೆ ಆದ್ಯತೆ ಕೊಡಬೇಕು. ಫಸ್ಟು ಭೂಮಿ ನೀರು ಕುಡಿಯೋಂಥ ಪರಿಸ್ಥಿತಿ ಆಗಬೇಕು. ಇಲ್ಲಾಂದರೆ ನೀರಿಗೆ ಹಾಂ ಬರುತ್ತೆ. ಒಂದೊಂದು 30-40 20-30ಗೆಲ್ಲ ಒಂದೊಂದು ಬೋರ್ ಹಾಕೊಂಡು ಕುತ್ಕೊಂಡು ತೂತಾಕಿ ಕೂತೈತೆ ಭೂಮಿ, ನೀರು ಕುಡಿತಾ ಇಲ್ಲ. ಎಲ್ಲ ವೈಟ್ ಟಾಪಿಂಗ್ ಅಂತೆ ಸಿಮೆಂಟ್ ರೋಡ್ಗಳು ಹಾಕ್ಬಿಟ್ಟು ಭೂಮಿ ನೀರು ಕುಡಿಯೋಕೆ ಆಯ್ತಾಯಿಲ್ಲ, ಪರಿಸರ ಉಳಿತಾ ಇಲ್ಲ. ನಾವು ಅಭಿವೃದ್ಧಿ ಹೆಸರಲ್ಲಿ ಮರ ಗಿಡಗಳೆಲ್ಲ ಕಳೀತಾ ಇದ್ದೀವಿ ಅಲ್ವಾ? ಅವತ್ತಿಂದ ಇವಾಗ ಏನಾಗುತ್ತೆ? ಕಾಡನ್ನು ಬೆಳೆಸಿ ಪರಿಸರ ಉಳಿಸಿ ಅಂತೀರ. ಕಾಡಿರಲಿ, ಇರೋ ಮರಗಳನ್ನೇ ಕಡ್ದಾಕ್ತೀರ. ಒಂದು ಮನೆ ಒಂದು ವರ್ಷದಲ್ಲಿ ಕಟ್ಬೋದು, ಒಂದು ಮರನ ಒಂದು ವರ್ಷದಲ್ಲಿ ಬೆಳೆಸೋಕ್ಕೆ ಆಗೋದಿಲ್ಲ. 50-60 ವರ್ಷದ ಒಂದು ಮರ ಬೆಳವಣಿಗೆಗೆ ಬೇಕು ಅಲ್ವಾ?
ನೀವು ಒಂದು ಬಿಲ್ಡಿಂಗ್ ಕಟ್ಟೋಕ್ಕಾಗಿ ಒಂದು ಮರ ಕಡಿಯೋದನ್ನು ಇದೆಯಲ್ಲ ಅದು ತಪ್ಪು. ಪರಿಸರ ಉಳಿಬೇಕಾದ್ರೆ ಅವೆಲ್ಲ ಉಳಿದ್ರೇ ಒಳ್ಳೆ ಅಂತರ್ಜಲ ಬೆಳೆಯೋದು, ಒಳ್ಳೆ ಗಾಳಿ ಸಿಕ್ಕೋದು. ನಾವು ನೀವೆಲ್ಲ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಪುಸ್ತಕದ ಜೊತೆ ಒಂದು ಆಕ್ಸಿಜನ್ ಕಳಿಸ್ಬೇಕಾಗುತ್ತೆ. ಇದೇ ರೀತಿ ನಾವು ಅಭಿವೃದ್ಧಿ ಹೆಸರಲ್ಲಿ ಮರ ಗಿಡಗಳು ಕಳ್ಕೊಂಡಾದ್ರೆ ಒಳ್ಳೆ ಗಾಳಿ ಸಿಕ್ಕೋದಿಲ್ಲ. ಒಳ್ಳೆ ಗಾಳಿ ಬೇಕಂದ್ರೆ ಏನು ಮಾಡಬೇಕು, ಮಕ್ಕಳಿಗೆ ಆಕ್ಸಿಜನ್ ಬೆನ್ನಲ್ಲಿ ಕಟ್ಟಿ ಕಳಿಸ್ಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು. ಅಂದರೆ ಒಳ್ಳೆ ರೀತಿಯಲ್ಲಿ ನಾವು ಎಲ್ಲನೂ ಯೋಚನೆ ಮಾಡಿ ಮಾಡಬೇಕು. ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಬಾರ್ದು, ಸಮಾಜಕ್ಕಾಗಿ ಮಾಡಬೇಕು. ಒಳ್ಳೆ ವಿಚಾರ ಇಟ್ಕೊಂಡು ಮಾಡಬೇಕು. ಯಾವುದೋ ಒಂದು ಪಕ್ಷದ ಪರ ಮಾತಾಡೋದು ಬಿಡಬೇಕು. ಸಾಮಾಜಿಕವಾಗಿ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿದಾಗ ಮಾತ್ರ ರಾಜಕಾರಣಕ್ಕೆ ಒಂದು ಗೌರವ ಬರುತ್ತೆ. ನನ್ನ ವಯಸ್ಸಿಗೆ ತಕ್ಕಂಗೆ ನಾನು ಮಾತಾಡಿದ್ರೆ ನನಗೂ ಬೆಲೆ ಸಿಕ್ಕೋದು. ನಾನು ಏನಂದರೆ ಅದು ನೀವು ಕೇಳಿದಕ್ಕೆಲ್ಲ ಉತ್ತರ ಕೊಟ್ಟರೆ ಬೆಲೆ ಇರೋದಿಲ್ಲ. ನನಗೆ ನಾಯಕತ್ವ ಮತ್ತೊಂದು ಚಿಂತೆ ಇಲ್ಲ. ನಮಗೆ ರಾಜ್ಯ ಅಭಿವೃದ್ಧಿ ಆಗಬೇಕು, ನಾಡು ನುಡಿ ಜಲ ಚೆನ್ನಾಗಿರಬೇಕು, ಪರಿಸರ ಚೆನ್ನಾಗಿರಬೇಕು, ಪರಿಸರ ಬಗ್ಗೆ ಜಾಗೃತಿ ಮೂಡೋ ಕೆಲಸಗಳಾಗಬೇಕು. ಆವಾಗ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಆವಾಗ ಯಾವುದೇ ಪಾರ್ಟಿ ಬರಲಿಲ್ಲ, ನಮಗೇನು ಅಭ್ಯಂತರ ಇಲ್ಲ. ನಮ್ಗೆ ಆ ಪಾರ್ಟಿ ಬೇಕು, ಈ ಪಾರ್ಟಿ ಬೇಕು, ನಾವು ಆ ಪಾರ್ಟಿ ಬಯಸಲ್ಲ. ನಾವು ಒಳ್ಳೆಯದ್ರ ಬಗ್ಗೆ ಜೈ ಅನ್ನೋಂಥ ಜನ. ಒಳ್ಳೆಯದು ಎಲ್ಲಿದೆಯೋ ಅಲ್ಲಿಗೆ ನಾವು ತಲೆ ಬಾಗ್ತೀವಿ ಅನ್ನೋದು ನಮ್ಮ ಸಿದ್ಧಾಂತ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾತಾಡಿದ್ರಿ.